Dear students, welcome back to the 51 session of our sociology class or 5th semester belonging to University of Mysore. I am Dr. Mohan Kumar KS, working as Assistant Professor, Department of Sociology in Government First Grade College, Halur. ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ನಾವು 5ನೇ ಸೆಮಿಸ್ಟರ್ನ ರೂರಲ್ ಸೊಸೈಟಿ ಅಂಡ್ ರೀಕನ್ಸ್ಟ್ರಕ್ಷನ್ ಗ್ರಾಮೀಣ ಸಮಾಜ ಮತ್ತು ಪುನರ್ ನಿರ್ಮಾಣ ಪತ್ರಿಕೆಯ 4ನೇ ಚಾಪ್ಟರ್ ರೂರಲ್ ರೀಕನ್ಸ್ಟ್ರಕ್ಷನ್ ಅಂಡ್ ಟ್ರಾನ್ಸಿಷನ್ ಗ್ರಾಮೀಣ ಪುನರ್ ನಿರ್ಮಾಣ ಮತ್ತು ಪರಿವರ್ತನೆಗೆ ಸಂಬಂಧಿಸಿದಂತೆ WTO ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ವಿಶ್ವ ವ್ಯಾಪಾರ ಸಂಸ್ಥೆ ಅಂದ್ರೆ ಏನು ಹಾಗೂ ಅದರ ಪರಿಣಾಮಗಳ ಬಗ್ಗೆ ತಿಳಿದುಕೊಳ್ಳೋಣ. Dear students, today very interesting class. First, introduction. The World Trade Organization is an organization that intends to supervise and liberalize international trade. That is the only global international organization dealing with the rules of trade between nations. At its heart are the WTO agreements negotiated and signed by the Book of World's Trading Nations and ratified in their parliaments. The goal is to help producers of goods and services, exporters and importers conduct their business. The WTO superseded and replaced the GATT, which was a provisional multilateral agreement governing international trade from 1947 until January 1st, 1995. The WTO has larger membership than GATT. The number of members stand at 153. India also is one of the founding members of the WTO. ವಿಶ್ವ ವ್ಯಾಪಾರ ಸಂಘಟನೆ. ವಿಶ್ವ ವ್ಯಾಪಾರ ಸಂಘಟನೆಯು ಉದಾರೀಕರಣದ ಅಡಿಯಲ್ಲಿ ಮೇಲ್ವಿಚಾರಣೆ ಮಾಡಲು ಉದ್ದೇಶಿಸಿರುವ ಒಂದು ಸಂಘಟನೆಯಾಗಿದ್ದು, ಅದು ರಾಷ್ಟ್ರಗಳ ನಡುವಿನ ವ್ಯಾಪಾರದ ನಿಯಮಗಳೊಂದಿಗೆ ವ್ಯವಹರಿಸುವ ಏಕೈಕ ಜಾಗತಿಕ ಅಂತಾರಾಷ್ಟ್ರೀಯ ಸಂಸ್ಥೆಯಾಗಿದೆ. ಇದರ ಹೃದಯ ಭಾಗದಲ್ಲಿ WTO ಒಪ್ಪಂದಗಳು ಪ್ರಪಂಚದ ಬಹುಪಾಲು ವ್ಯಾಪಾರ ರಾಷ್ಟ್ರಗಳಿಂದ ಮಾತುಕತೆ ಮತ್ತು ಸಹಿ ಮತ್ತು ಅವರ ಸಂಸತ್ತಿನಲ್ಲಿ ಅಂಗೀಕರಿಸಲ್ಪಟ್ಟಿವೆ. ಸರಕು ಮತ್ತು ಸೇವೆಗಳ ನಿರ್ಮಾಪಕರು, ರಫ್ತುದಾರರು ಮತ್ತು ಆಮದುದಾರರು ತಮ್ಮ ವ್ಯವಹಾರ ನಡೆಸಲು ಸಹಾಯ ಮಾಡುವುದು ಗುರಿಯಾಗಿದೆ. WTO ತಾತ್ಕಾಲಿಕ ಬಹುಪಕ್ಷೀಯ ಒಪ್ಪಂದದ ಆಡಳಿತವಾದ ಗ್ಯಾಟ್ ಅನ್ನು ಬದಲಿಸಿತು ಮತ್ತೆ ಅದು January 1st, 1995 ರವರೆಗೆ 1947ರಿಂದ ಅಂತಾರಾಷ್ಟ್ರೀಯ ವ್ಯಾಪಾರ WTO ಮತ್ತು ಗ್ಯಾಟ್ ಗಿಂತ ದೊಡ್ಡ ಸದಸ್ಯತ್ವವನ್ನು ಹೊಂದಿದೆ. ಸದಸ್ಯರ ಸಂಖ್ಯೆ 153 ಇದ್ರೂ ಸಹ ಇದರಲ್ಲಿ ಭಾರತವು ಸಹ WTO ಸ್ಥಾಪಕ ಸದಸ್ಯರಲ್ಲಿ ಒಂದಾಗಿದೆ. ವಿದ್ಯಾರ್ಥಿಗಳೇ, ಈಗ ನಾವು ವಿಶ್ವ ವ್ಯಾಪಾರ ಸಂಸ್ಥೆ ಎಂದರೆ ಏನು, ವಾಟ್ ಈಸ್ ದ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಅನ್ನೋದ್ರ ಬಗ್ಗೆ ನಾವು ತಿಳಿದುಕೊಳ್ಳೋಣ. ದ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಈಸ್ ಮೆಂಬರ್ ಡ್ರೈವನ್ with decisions taken by general agreement among all members of government, and it deals with rules of trade between nations at a global or near global level. But there is more to it than that. They deal with agriculture, textile and clothing, banking, telecommunications, government purchases, industrial standards and product safety, food sanitation regulations, intellectual property, and much more. The WTO agreements are lengthy and complex because they are legal texts covering a wide range of activities. ವಿಶ್ವ ವ್ಯಾಪಾರ ಸಂಸ್ಥೆ ಅಂದ್ರೆ ಏನು, ಅದ್ರ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಸದಸ್ಯ ಚಾಲಿತ ಸರ್ಕಾರದ ಎಲ್ಲಾ ಸದಸ್ಯರ ನಡುವೆ ಸಾಮಾನ್ಯ ಒಪ್ಪಂದದ ಮೂಲಕ ನಿರ್ಧಾರಗಳನ್ನ ತೆಗೆದುಕೊಳ್ಳುತ್ತದೆ ಮತ್ತು ಇದು ಜಾಗತಿಕ ಅಥವಾ ಜಾಗತಿಕ ಮಟ್ಟದಲ್ಲಿ ರಾಷ್ಟ್ರಗಳ ನಡುವಿನ ವ್ಯಾಪಾರದ ನಿಯಮಗಳನ್ನು ವ್ಯವಹರಿಸುತ್ತದೆ. ಆದರೆ ಅದಕ್ಕಿಂತ ಹೆಚ್ಚಿನದು ಸಹ ಇದೆ. ಅವರು ಯಾವ ರೀತಿ ವ್ಯವಹರಿಸ್ತಾರೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಬಹುದು. ಕೃಷಿ ಜವಳಿ ಮತ್ತೆ ಬಟ್ಟೆ ಬ್ಯಾಂಕಿಂಗು,
ದೂರ ಸಂಪರ್ಕ, ಸರ್ಕಾರಿ ಖರೀದಿಗಳು, ಕೈಗಾರಿಕಾ ಮಾನದಂಡಗಳು ಮತ್ತು ಉತ್ಪನ್ನ ಸುರಕ್ಷತೆ, ಆಹಾರ ನೈರ್ಮಲ್ಯ ನಿಯಮಗಳು, ಬೌದ್ಧಿಕ ಆಸ್ತಿ ಮತ್ತು ಇನ್ನು ಹೆಚ್ಚಿನವು. WTO ಒಪ್ಪಂದಗಳು ದೀರ್ಘ ಮತ್ತು ಸಂಕೀರ್ಣವಾಗಿವೆ, ಏಕೆಂದರೆ ಅವುಗಳು ವ್ಯಾಪಕವಾದ ಚಟುವಟಿಕೆಗಳನ್ನು ಒಳಗೊಂಡಿರುವ ಕಾನೂನು ಪ್ರಮುಖವಾದ ಅಂಶಗಳಾಗಿವೆ ಹಾಗೂ ಪಠ್ಯಗಳು ಸಹ ಆಗಿವೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬಹುದಾಗಿದೆ. ವಿಶ್ವ ವ್ಯಾಪಾರ ಸಂಸ್ಥೆ ಎಂದರೆ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ. ಈಗ ನಾವು ವಿಶ್ವ ವ್ಯಾಪಾರ ಸಂಸ್ಥೆಯ ಪ್ರಾರಂಭದ ಬಗ್ಗೆ ತಿಳಿದುಕೊಳ್ಳೋಣ. WTO, the beginning. The World Trade Organization came into being on January 1st, 1995. It was the outcome of the lengthy Urgeo round of GATT negotiations. The WTO was essentially an extension of GATT. It extended GATT in two major ways. First, GATT became only one of the three major trade agreements that went into the WTO, the other two being the General Agreement on Trade in Services, GATS, and the Agreements on Trade-related aspects of intellectual property rights. Second, the WTO was put on a much sounder institutional footing than GATT. With GATT, the support services that helped maintain the agreement had come into being in an ad hoc manner as the need arose. The WTO, by contrast, is a fully fledged institution. GATT also was, at least formally, only an agreement between contracting parties and had no independent existence of its own, while the WTO is a corporate body recognized under international law. ವಿಶ್ವ ವ್ಯಾಪಾರ ಸಂಸ್ಥೆ ಜನವರಿ 1, 1995 ಅಸ್ತಿತ್ವಕ್ಕೆ ಬಂತು. ಇದು ಗ್ಯಾಟ್ ಮಾತುಕತೆಯ ಸುದೀರ್ಘ ಉರುಗ್ವೆ ಸುತ್ತಿನ ಫಲಿತಾಂಶವಾಗಿದೆ. WTO ಮೂಲಭೂತವಾಗಿ ಗ್ಯಾಟ್ನ ವಿಸ್ತರಣೆಯಾಗಿದೆ. ಇದು ಗ್ಯಾಟ್ ಅನ್ನು ಎರಡು ಪ್ರಮುಖ ರೀತಿಯಲ್ಲಿ ವಿಸ್ತರಿಸ್ತಾ ಹೋಗುತ್ತೆ. ಮೊದಲು ಗ್ಯಾಟ್ WTO ಅಂದ್ರೆ ಎರಡು ಸೇವೆಗಳ ವ್ಯಾಪಾರದ ಸಾಮಾನ್ಯ ಒಪ್ಪಂದ ಮತ್ತು ಬೌದ್ಧಿಕ ಆಸ್ತಿ ಹಕ್ಕುಗಳ ವ್ಯಾಪಾರ ಸಂಬಂಧಿತ ಅಂಶಗಳ ಕುರಿತಾದ 3 ಪ್ರಮುಖ ವ್ಯಾಪಾರ ಒಪ್ಪಂದಗಳಲ್ಲಿ ಒಂದಾಗಿದೆ. ಎರಡನೆಯದಾಗಿ WTO ಅನ್ನು ಗ್ಯಾಟ್ ಗಿಂತ ಹೆಚ್ಚು ಸೌಮ್ಯವಾದ ಸಾಂಸ್ಥಿಕ ನೆಲೆಗಟ್ಟಿನಲ್ಲಿ ಇರಿಸಲಾಯಿತು. ಗ್ಯಾಟ್ ನೊಂದಿಗೆ ಒಪ್ಪಂದವನ್ನು ನಿರ್ವಹಿಸಲು ಸಹಾಯ ಮಾಡಿದ ಬೆಂಬಲ ಸೇವೆಗಳು ಅಗತ್ಯವಿದ್ದಂತೆ ತಾತ್ಕಾಲಿಕ ರೀತಿಯಲ್ಲಿ ಅಸ್ತಿತ್ವಕ್ಕೆ ಬಂದವು. ಇದಕ್ಕೆ ತದ್ವಿರುದ್ಧವಾಗಿ WTO ಒಂದು ಪೂರ್ಣ ಪ್ರಮಾಣದ ಒಂದು ಸಂಸ್ಥೆಯಾಗಿದೆ. WTO ನ ಪ್ರಮುಖ ಉದ್ದೇಶಗಳು. Objective of WTO. The primary aim of WTO is to implement the new World Trade Agreement, to promote multilateral trade, to promote free trade by averaging tariff and non-tariff barriers, to enhance competitiveness among all trading partners so as to benefit consumers, to increase the level of production and productivity with a view to increase the level of employment in the world, to expand and utilize world resources in the most optimum manner, to improve the level of living for the global population and speed of economic development of the member nations, to take special steps for development of poorest nations. WTO ನ ಪ್ರಮುಖ ಉದ್ದೇಶಗಳನ್ನು ನಾವು ಗಮನಿಸಿದಾಗ, ಪ್ರಾಥಮಿಕ ಗುರಿ ಹೊಸ ವಿಶ್ವ ವ್ಯಾಪಾರ ಒಪ್ಪಂದವನ್ನ ಜಾರಿಗೊಳಿಸುವುದು, ಬಹುಪಕ್ಷೀಯ ವ್ಯಾಪಾರವನ್ನ ಉತ್ತೇಜಿಸುವುದಕ್ಕಾಗಿ, ಸುಂಕ ಮತ್ತು ಸುಂಕರಹಿತ ಅಡೆತಡೆಗಳನ್ನ ಸರಾಸರಿ ಮಾಡುವ ಮೂಲಕ ಮುಕ್ತ ವ್ಯಾಪಾರವನ್ನ ಉತ್ತೇಜಿಸಲಿಕ್ಕಾಗಿ, ಗ್ರಾಹಕರಿಗೆ ಅನುಕೂಲವಾಗುವಂತೆ ಎಲ್ಲಾ ವ್ಯಾಪಾರ ಪಾಲುದಾರರಲ್ಲಿ ಸ್ಪರ್ಧಾತ್ಮಕತೆಯನ್ನು ಹೆಚ್ಚಿಸುವುದಕ್ಕಾಗಿ, ಪ್ರಪಂಚದಲ್ಲಿ ಉದ್ಯೋಗದ ಮಟ್ಟವನ್ನ ಹೆಚ್ಚಿಸುವ ದೃಷ್ಟಿಯಿಂದ ಉತ್ಪಾದನೆ ಮತ್ತು ಉತ್ಪಾದಕತೆಯ ಮಟ್ಟವನ್ನ ಹೆಚ್ಚಿಸುವುದು, ವಿಶ್ವ ಸಂಪನ್ಮೂಲಗಳನ್ನು ಅತ್ಯುತ್ತಮ ರೀತಿಯಲ್ಲಿ ವಿಸ್ತರಿಸಲು ಮತ್ತು ಬಳಸಿಕೊಳ್ಳಲು
ಪ್ರೇರಕದಾಯಕವಾಗಿದೆ. ಜಾಗತಿಕ ಜನಸಂಖ್ಯೆಯ ಜೀವನ ಮಟ್ಟವನ್ನು ಸುಧಾರಿಸಲು ಮತ್ತು ಸದಸ್ಯ ರಾಷ್ಟ್ರಗಳ ಆರ್ಥಿಕ ಅಭಿವೃದ್ಧಿಯ ವೇಗವನ್ನು ಹೆಚ್ಚಿಸಲು ಸಹಾಯಕವಾಗಿದೆ. ಬಡ ರಾಷ್ಟ್ರಗಳ ಅಭಿವೃದ್ಧಿಗೆ ವಿಶೇಷ ಕ್ರಮಗಳನ್ನು ತೆಗೆದುಕೊಳ್ಳಲು. ವಿದ್ಯಾರ್ಥಿಗಳೇ, ಈಗ ವಿಶ್ವ ವ್ಯಾಪಾರ ಸಂಸ್ಥೆಯ ಕಾರ್ಯಗಳ ಬಗ್ಗೆ ತಿಳಿದುಕೊಳ್ಳೋಣ. ಫಂಕ್ಷನ್ಸ್ ಆಫ್ WTO. Implementing WTO agreements and administering the international trade, cooperating with IMF and World Bank and its associates for establishing coordination in global trade policy making, setting trade-related disputes among member nations with the help of its dispute settlement, reviewing trade-related economic policies of member countries with help of its trade policy review body, providing technical assistance and guidance related to management of foreign trade and fiscal policy to its members nations, acting as forum for trade liberalization. India is one of the founder members of WTO. WTO is an international trade organization having set of rules and principles mutually designed and agreed upon to promote international trade in general and reduction of tariffs, barriers and removal of import restrictions in particular. WTO ಒಪ್ಪಂದಗಳನ್ನು ಅನುಷ್ಠಾನಗೊಳಿಸುವುದು ಮತ್ತು ಅಂತಾರಾಷ್ಟ್ರೀಯ ವ್ಯಾಪಾರವನ್ನು ನಿರ್ವಹಿಸುವುದು. ಜಾಗತಿಕ ವ್ಯಾಪಾರ ನೀತಿ ರಚನೆಯಲ್ಲಿ ಸಮನ್ವಯವನ್ನು ಸ್ಥಾಪಿಸಲು IMF ಮತ್ತು ವಿಶ್ವ ಬ್ಯಾಂಕ್ ಮತ್ತು ಅದರ ಸಹವರ್ತಿಗಳೊಂದಿಗೆ ಸಹಕರಿಸುವುದು. ಸದಸ್ಯ ರಾಷ್ಟ್ರಗಳ ನಡುವಿನ ವ್ಯಾಪಾರ ಸಂಬಂಧಿತ ವಿವಾದಗಳನ್ನು ಅದರ ವಿವಾದ ಇತ್ಯರ್ಥದ ಮೂಲಕ ಇತ್ಯರ್ಥಪಡಿಸುವುದು. ಸದಸ್ಯ ರಾಷ್ಟ್ರಗಳ ವ್ಯಾಪಾರ ಸಂಬಂಧಿತ ಆರ್ಥಿಕ ನೀತಿಗಳನ್ನು ಅದರ ವ್ಯಾಪಾರ ನೀತಿ ಪರಿಶೀಲನಾ ಸಂಸ್ಥೆಯ ಸಹಾಯದಿಂದ ಪರಿಶೀಲಿಸುವುದು. ವಿದೇಶಿ ವ್ಯಾಪಾರ ಮತ್ತು ಹಣಕಾಸಿನ ನೀತಿಯ ನಿರ್ವಹಣೆಗೆ ಸಂಬಂಧಿಸಿದ ತಾಂತ್ರಿಕ ನೆರವು ಮತ್ತು ಮಾರ್ಗದರ್ಶನವನ್ನು ಅದರ ಸದಸ್ಯ ರಾಷ್ಟ್ರಗಳಿಗೆ ಒದಗಿಸುವುದು. ವ್ಯಾಪಾರ ಉದಾರೀಕರಣದ ವೇದಿಕೆಯಾಗಿ ಕಾರ್ಯನಿರ್ವಹಿಸುವುದು. ಭಾರತವು ಸಹ WTOನ ಸ್ಥಾಪಕ ಸದಸ್ಯರಲ್ಲಿ ಒಂದಾಗಿದೆ. WTO ಎನ್ನುವುದು ಅಂತಾರಾಷ್ಟ್ರೀಯ ವ್ಯಾಪಾರ ಸಂಘಟನೆಯಾಗಿದ್ದು, ನಿಯಮಗಳು ಮತ್ತು ತತ್ವಗಳನ್ನು ಹೊಂದಿದ್ದು, ಅಂತಾರಾಷ್ಟ್ರೀಯ ವ್ಯಾಪಾರವನ್ನು ಸಾಮಾನ್ಯವಾಗಿ ಉತ್ತೇಜಿಸಲು ಮತ್ತು ಸುಂಕದ ಅಡೆತಡೆಗಳನ್ನು ಕಡಿಮೆ ಮಾಡಲು ಮತ್ತು ನಿರ್ದಿಷ್ಟವಾಗಿ ಆಮದು ನಿರ್ಬಂಧಗಳನ್ನು ತೆಗೆದುಹಾಕಲು ಪರಸ್ಪರ ವಿನ್ಯಾಸಗೊಳಿಸಲಾಗಿದೆ ಮತ್ತು ಒಪ್ಪಿಕೊಂಡಿವೆ. The WTO has both favorable and non-favorable impact on Indian economy. ಭಾರತದ ಆರ್ಥಿಕತೆಯ ಮೇಲೆ ವಿಶ್ವ ವ್ಯಾಪಾರ ಸಂಘಟನೆ ಮತ್ತು ಅದರ ಪರಿಣಾಮಗಳು. ಅನುಕೂಲ ಮತ್ತು ಪ್ರತಿಕೂಲ ಪರಿಣಾಮಗಳ ಬಗ್ಗೆ ತಿಳಿದುಕೊಳ್ಳೋಣ. ಫೇವರಬಲ್ ಇಂಪ್ಯಾಕ್ಟ್. ಅನುಕೂಲ ಪರಿಣಾಮಗಳನ್ನು ನಾವು ಗಮನಿಸಿದಾಗ, ಇನ್ಕ್ರೀಸ್ ಇನ್ ಎಕ್ಸ್ಪೋರ್ಟ್ ಅರ್ನಿಂಗ್, ಗ್ರೋತ್ ಇನ್ ಮರ್ಚೆಂಡೈಸ್ ಎಕ್ಸ್ಪೋರ್ಟ್. The establishment of the has increased the exports of developing countries because of production in tariff and non-tariff trade, wherein does merchandise have increased from 32 billion US to 185 billion US dollar. Growth in service exports. The WTO introduced the GATS, General Agreement on Trade in Service, that provide beneficial for countries like India. India's service exports increased from 5 billion US dollar to 102 billion US dollar for 45% of India's service. ಅನುಕೂಲಕರ ಪರಿಣಾಮ. ರಫ್ತು ಗಳಿಕೆಯಲ್ಲಿ ಹೆಚ್ಚಳ, ಸರಕು ತಜ್ಞರಲ್ಲಿ ಬೆಳವಣಿಗೆ, ಸುಂಕದ ಉತ್ಪಾದನೆ ಮತ್ತು ಸುಂಕರಹಿತ ವ್ಯಾಪಾರದ ಉತ್ಪಾದನೆಯಿಂದಾಗಿ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳ ಪರಿಣಿತರು ಹೆಚ್ಚಾದಂತೆ ಇದರ ಸ್ಥಾಪನೆಯು 32 ಬಿಲಿಯನ್ US ಡಾಲರ್ನಿಂದ 185 ಬಿಲಿಯನ್ US ಡಾಲರ್ಗೆ ಹೆಚ್ಚಾಗಿದೆ. ರಫ್ತು ಸೇವೆಯಲ್ಲಿನ ಬೆಳವಣಿಗೆ. WTO ಗ್ಯಾಟ್ಸ್ ಅನ್ನು ಪರಿಚಯಿಸಿತು. ಸೇವೆಯ ವ್ಯಾಪಾರದ ಸಾಮಾನ್ಯ ಒಪ್ಪಂದ. ಇದು ಭಾರತದಂತಹ ದೇಶಗಳಿಗೆ ಪ್ರಯೋಜನಕಾರಿಯಾಗಿದೆ. ಭಾರತದ ಸೇವಾ ತಜ್ಞರು
ಭಾರತದ ಸೇವೆಯ 45%ಗೆ $5 ಬಿಲಿಯನ್ ಇಂದ $102 ಬಿಲಿಯನ್ ಗೆ ಹೆಚ್ಚಿಸಿದ್ದಾರೆ. Agricultural export. Reduction of trade barrier and domestic subsidies raise the price of agricultural products in international market. India hopes to benefit from this in the form of higher export earning from agriculture. Textile and clothing. Of textiles and clothing, the phasing out of the MFA multi-fiber arrangements will help the developing countries like India to increase the export. Foreign direct investment. As per the TRIPS agreement, restriction on foreign investment have been withdrawn by the member nations of the WTO. This has benefited developing countries by way of foreign direct investment, euro equities and portfolio investment. In 2008 and 9, the net foreign direct investment in India was 35 billion. ಕೃಷಿ ರಫ್ತು. ವ್ಯಾಪಾರ ತಡೆ ಮತ್ತು ದೇಶೀಯ ಸಬ್ಸಿಡಿಗಳ ಕಡಿತವು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕೃಷಿ ಉತ್ಪನ್ನಗಳ ಬೆಲೆಯನ್ನು ಹೆಚ್ಚಿಸುತ್ತದೆ. ಕೃಷಿಯಿಂದ ಹೆಚ್ಚಿನ ತಜ್ಞರ ಆದಾಯದ ರೂಪದಲ್ಲಿ ಭಾರತವು ಇದರ ಲಾಭವನ್ನು ಪಡೆಯಲು ಆಶಿಸುತ್ತದೆ. ಜವಳಿ ಮತ್ತು ಬಟ್ಟೆ. ಜವಳಿ ಮತ್ತು ಬಟ್ಟೆ MFA ಇಂದ ಹೊರಹಾಕುವುದು ಭಾರತದಂತಹ ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೆ ಜವಳಿ ಮತ್ತು ಬಟ್ಟೆಗಳ ರಫ್ತು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಟ್ರಿಮ್ಸ್ ವಿದೇಶಿ ನೇರ ಹೂಡಿಕೆ. ಟ್ರಿಮ್ಸ್ ಒಪ್ಪಂದದ ಪ್ರಕಾರ ವಿದೇಶಿ ಹೂಡಿಕೆಯ ಮೇಲಿನ ನಿರ್ಬಂಧಗಳನ್ನು WTOನ ಸದಸ್ಯ ರಾಷ್ಟ್ರಗಳು ಹಿಂತೆಗೆದುಕೊಂಡಿವೆ. ಇದು ವಿದೇಶಿ ನೇರ ಹೂಡಿಕೆ, ಯೂರೋ ಈಕ್ವಿಟಿಗಳ ಮತ್ತು ಬಂಡವಾಳ ಹೂಡಿಕೆಯ ಮೂಲಕ ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳಿಗೆ ಲಾಭದಾಯಕವಾಗಿದೆ. 2008-9ರಲ್ಲಿ ಭಾರತದಲ್ಲಿ ನಿವ್ವಳ ವಿದೇಶಿ ನೇರ ಹೂಡಿಕೆ $35 ಬಿಲಿಯನ್ ಆಗಿತ್ತು. ಭಾರತದ ಆರ್ಥಿಕತೆಯ ಮೇಲೆ WTOನ ಅನ್ಫೇವರಬಲ್ ಇಂಪ್ಯಾಕ್ಟ್, ಪ್ರತಿಕೂಲ ಪರಿಣಾಮಗಳ ಬಗ್ಗೆ ತಿಳಿದುಕೊಳ್ಳೋಣ. ಟ್ರಿಪ್ಸ್, trade related aspects of intellectual property. Protection of intellectual property rights has been of the major concerns of the WTO as a member of the WTO. India's to comply with the TRIPS standards. However, the agreement on TRIPS goes against the Indian Patent Act 1970 in the following way. Pharmaceutical sector, agriculture, TRIPS, trade related investment measures, GATS, General Agreement on Trade in Services, Trade and Non-Tariff Barriers. ಪ್ರತಿಕೂಲ ಪರಿಣಾಮಗಳ ಬಗ್ಗೆ ನಾವು ತಿಳಿದುಕೊಂಡಾಗ TRIPS ಬೌದ್ಧಿಕ ಆಸ್ತಿಯ ವ್ಯಾಪಾರ ಸಂಬಂಧಿತ ಅಂಶಗಳ ಬಗ್ಗೆ ನಾವು ಈಗ ತಿಳಿದುಕೊಳ್ಳೋಣ. ಬೌದ್ಧಿಕ ಆಸ್ತಿ ಹಕ್ಕುಗಳ ರಕ್ಷಣೆ WTOನ ಪ್ರಮುಖ ಕಾಳಜಿಯಾಗಿದೆ. WTOನ ಒಂದು ಸಂಖ್ಯೆಯಂತೆ ಭಾರತವು ಟ್ರಿಪ್ ಮಾನದಂಡಗಳನ್ನು ಅನುಸರಿಸುವುದು. ಆದಾಗ್ಯೂ ಟ್ರಿಪ್ಗಳ ಮೇಲಿನ ಒಪ್ಪಂದವು ಭಾರತೀಯ ಪೇಟೆಂಟ್ ಕಾಯ್ದೆ 1970ರ ವಿರುದ್ಧವಾಗಿ ಈ ಕೆಳಗಿನ ರೀತಿಯಲ್ಲಿ ನಾವು ಗಮನಿಸಬಹುದಾಗಿದೆ. ಔಷಧೀಯ ವಲಯ, ಕೃಷಿ, ವ್ಯಾಪಾರ ಸಂಬಂಧಿತ ಹೂಡಿಕೆಯ ಕ್ರಮಗಳು, ಗ್ಯಾಟ್ಸ್ ಸೇವೆಗಳಲ್ಲಿ ವ್ಯಾಪಾರದ ಸಾಮಾನ್ಯ ಒಪ್ಪಂದ, ವ್ಯಾಪಾರ ಮತ್ತು ಸುಂಕ ರಹಿತ ತಡೆಗಳು. ಹೀಗೆ ನಾವು ಪ್ರತಿಕೂಲ ಪರಿಣಾಮಗಳನ್ನು ಬೀರುವಂತಹ ಅನೇಕ ಅಂಶಗಳನ್ನು ನಾವು ತಿಳಿದುಕೊಳ್ಳಬಹುದಾಗಿದೆ. ಅದರಲ್ಲೂ ಫಾರ್ಮಸ್ಯೂಟಿಕಲ್ ಸೆಕ್ಟರ್ ಅನ್ನು ನಾವು ಗಮನಿಸಿದಾಗ ಅಂಡರ್ ದ ಇಂಡಿಯನ್ ಪೇಟೆಂಟ್ ಆಕ್ಟ್ 1970 ಓನ್ಲಿ ಪ್ರೋಸೆಸ್ ಪೇಟೆಂಟ್ಸ್ ಆರ್ ಗ್ರಾಂಟೆಡ್ ಟು chemicals, drugs and medicines. Thus, a company can legally manufacture once it had the product patent. So, Indian pharmaceutical companies could sell good quality products at low prices. However, under TRIPS agreement, product patent will also be granted that will raise the prices of medicines, thus keeping them out of reach of the poor people.
Fortunately, most of drugs manufactured in India are off patents and so will be less affected. ಅಂದ್ರೆ ಔಷಧಿಯ ವಲಯವನ್ನು ನಾವು ಗಮನಿಸಿದಾಗ ಭಾರತೀಯ ಪೇಟೆಂಟ್ ಕಾಯ್ದೆ 1970ರ ಅಡಿಯಲ್ಲಿ ರಾಸಾಯನಿಕಗಳು, ಔಷಧಗಳು ಮತ್ತು ಔಷಧಿಗಳಿಗೆ ಪ್ರಕ್ರಿಯೆ ಪೇಟೆಂಟ್ ಗಳನ್ನು ಮಾತ್ರ ನೀಡಲಾಗುತ್ತದೆ. ಹೀಗಾಗಿ ಉತ್ಪನ್ನ ಪೇಟೆಂಟ್ ಪಡೆದ ನಂತರ ಕಂಪನಿಯು ಕಾನೂನುಬದ್ಧವಾಗಿ ತಯಾರಿಸಬಹುದು. ಹಾಗಾಗಿ ಭಾರತೀಯ ಔಷಧಿಯ ಕಂಪನಿಗಳು ಉತ್ತಮ ಗುಣಮಟ್ಟದ ಉತ್ಪನ್ನಗಳನ್ನು ಕಡಿಮೆ ಬೆಲೆಗೆ ಮಾರಾಟ ಮಾಡಬಹುದು. ಟ್ರಿಪ್ಸ್ ಒಪ್ಪಂದದ ಅಡಿಯಲ್ಲಿ ಉತ್ಪನ್ನಗಳ ಪೇಟೆಂಟ್ಗಳನ್ನು ಸಹ ನೀಡಲಾಗುವುದು. ಅದು ಔಷಧಿಗಳ ಬೆಲೆಯನ್ನ ಹೆಚ್ಚಿಸುತ್ತದೆ. ಹೀಗಾಗಿ ಅವುಗಳನ್ನ ಬಡ ಜನರಿಗೆ ತಲುಪುವಂತೆ ಮಾಡುತ್ತದೆ. ಅದೃಷ್ಟವಶಾತ್ ಭಾರತದಲ್ಲಿ ತಯಾರಾಗುವ ಹೆಚ್ಚಿನ ಔಷಧಗಳು ಆಫ್ ಪೇಟೆಂಟ್ಗಳು ಮತ್ತು ಕಡಿಮೆ ಪರಿಣಾಮ ಬೀರುತ್ತವೆ. ಅಗ್ರಿಕಲ್ಚರ್, ಕೃಷಿಗೆ ಸಂಬಂಧಿಸಿದಂತೆ ನಾವು ತಿಳಿದುಕೊಂಡಾಗ, ಸಿನ್ಸ್ ದ ಅಗ್ರಿಮೆಂಟ್ ಆನ್ ಟ್ರಿಪ್ಸ್ ಎಕ್ಸ್ಟೆಂಡ್ಸ್ ಟು ಅಗ್ರಿಕಲ್ಚರ್ ಆಸ್ ವೆಲ್, ಇಟ್ ವಿಲ್ ಹ್ಯಾವ್ considerable implications on Indian agriculture. The MNG with their huge financial resources may also take over seed production and will eventually control food production, since a large majority of Indian population depends on agriculture for their livelihood. These developments will have serious consequences. Microorganisms under TRIPS agreement patenting has been extended to microorganisms as well. These mills largely benefit MNCs and not developing like India. ಕೃಷಿಗೆ ಸಂಬಂಧಿಸಿದಂತೆ ಒಪ್ಪಂದಗಳನ್ನು ನಾವು ಗಮನಿಸಿದಾಗ, ಇದು ಟ್ರಿಪ್ಗಳ ಒಪ್ಪಂದ ಕೃಷಿಗೆ ವಿಸ್ತರಿಸುವುದು. ಇದು ಭಾರತೀಯ ಕೃಷಿಯ ಮೇಲೆ ಗಣನೀಯ ಪರಿಣಾಮಗಳನ್ನು ಬೀರುತ್ತದೆ. MNG ಅವುಗಳ ಬೃಹತ್ ಆರ್ಥಿಕ ಸಂಪನ್ಮೂಲಗಳೊಂದಿಗೆ ಬೀಜ ಉತ್ಪಾದನೆಯನ್ನು ಸಹ ತೆಗೆದುಕೊಳ್ಳಬಹುದು ಮತ್ತು ಅಂತಿಮವಾಗಿ ಆಹಾರ ಉತ್ಪಾದನೆಯನ್ನು ನಿಯಂತ್ರಿಸುತ್ತದೆ. ಭಾರತೀಯ ಜನಸಂಖ್ಯೆಯ ಬಹುಪಾಲು ಜನರು ತಮ್ಮ ಜೀವನೋಪಾಯಕ್ಕಾಗಿ ಕೃಷಿಯನ್ನೇ ಅವಲಂಬಿಸಿರುವುದರಿಂದ ಈ ಬೆಳವಣಿಗೆಗಳು ಗಂಭೀರ ಪರಿಣಾಮಗಳನ್ನ ಬೀರುತ್ತವೆ. ಸೂಕ್ಷ್ಮ ಜೀವಿಗಳನ್ನು ನಾವು ನೋಡಿದಾಗ, ಟ್ರಿಪ್ ಒಪ್ಪಂದದ ಅಡಿಯಲ್ಲಿ ಪೇಟೆಂಟ್ ಅನ್ನು ಸೂಕ್ಷ್ಮ ಜೀವಿಗಳಿಗೂ ಸಹ ವಿಸ್ತರಿಸಲಾಗಿದೆ ಅಂತ ಹೇಳಿ. ಈ ಗಿರಣಿಗಳು ಹೆಚ್ಚಾಗಿ MNCs ಗೆ ಪ್ರಯೋಜನವನ್ನು ನೀಡುತ್ತವೆ ಮತ್ತು ಭಾರತದಂತೆ ಇದು ಅಭಿವೃದ್ಧಿ ಸಹ ಇಲ್ಲಿ ಆಗ್ತಿಲ್ಲ ಅನ್ನೋದನ್ನು ನಾವಿಲ್ಲಿ ಗಮನಿಸಬಹುದಾಗಿದೆ. ಟ್ರಿಮ್ಸ್ ಟ್ರೇಡ್ ರಿಲೇಟೆಡ್ ಇನ್ವೆಸ್ಟ್ಮೆಂಟ್ ಮೆಜರ್ಸ್, ಅದೇ ರೀತಿಯಾಗಿ ಗ್ಯಾಟ್ಸ್ ಜನರಲ್ ಅಗ್ರಿಮೆಂಟ್ ಆನ್ ಟ್ರೇಡ್ ಇನ್ ಸರ್ವಿಸಸ್. ಟ್ರಿಮ್ಸ್ ಗಳ ಮೇಲಿನ ಒಪ್ಪಂದವು ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳಿಗೆ ಸಹಕಾರಿಯಾಗಿದೆ, ಏಕೆಂದರೆ ವಿದೇಶಿ ಹೂಡಿಕೆದಾರರ ವ್ಯಾಪಾರ ಪದಗಳನ್ನು ನಿಯಂತ್ರಿಸಲು ಅಂತಾರಾಷ್ಟ್ರೀಯ ನಿಯಮಗಳನ್ನು ರೂಪಿಸುವ ಒಪ್ಪಂದದಲ್ಲಿ ಯಾವುದೇ ನಿಯಮಗಳಿಲ್ಲ. ಹಾಗೆಯೇ ಟ್ರಿಮ್ಸ್ ಒಪ್ಪಂದಕ್ಕೆ ಅನುಸಾರವಾಗಿ ಸ್ಥಳೀಯವಾಗಿ ಲಭ್ಯವಿರುವ ತಂತ್ರಜ್ಞಾನ ಮತ್ತು ಸಂಪನ್ಮೂಲಗಳ ಆಧಾರದ ಮೇಲೆ ನಮ್ಮ ಸ್ವಾವಲಂಬಿ ಬೆಳವಣಿಗೆಯ ಗುರಿಯನ್ನ ವಿರೋಧಿಸುತ್ತದೆ. ದ ಅಗ್ರಿಮೆಂಟ್ ಆನ್ ಟ್ರಿಮ್ಸ್ ಆಲ್ಸೋ ಫೇವರ್ ಡೆವಲಪಿಂಗ್ ನೇಷನ್ಸ್ ಆಸ್ ದೇರ್ ಆರ್ no rules in the agreement to formulate international rules for controlling business practice of foreign investors. ಅದೇ ರೀತಿ ನಾವು ಗ್ಯಾಟ್ಸ್ ಅನ್ನು ನಾವು ಗಮನಿಸ್ತಾ ಬರ್ತೀವಿ. ಜನರಲ್ ಅಗ್ರಿಮೆಂಟ್ ಆನ್ ಟ್ರೇಡ್ ಇನ್ ಸರ್ವಿಸಸ್. The agreement on GATS will also favor the development nations more. Thus, the rapidly growing services sector in India will now have to compete with giant foreign films. ಗ್ಯಾಟ್ಸ್ ಸೇವೆಗಳಲ್ಲಿ ವ್ಯಾಪಾರದ ಸಾಮಾನ್ಯ ಒಪ್ಪಂದ ಅಂತ ಹೇಳಿ ಗ್ಯಾಟ್ಸ್ ಅಂತ ಹೇಳಿ ಕರಿತೀವಿ. ಗ್ಯಾಟ್ಸ್ ಕುರಿತ ಒಪ್ಪಂದವು ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳಿಗೆ ಹೆಚ್ಚು ಅನುಕೂಲವನ್ನ ನೀಡುತ್ತೆ. ಹೀಗಾಗಿ ಭಾರತದಲ್ಲಿ ವೇಗವಾಗಿ ಬೆಳೆಯುತ್ತಿರುವ ಸೇವಾ ಕ್ಷೇತ್ರವು ಈಗ ಬೃಹತ್ ವಿದೇಶಿ ಚಲನಚಿತ್ರಗಳೊಂದಿಗೆ ಪೂರ್ಣಗೊಳಿಸುವುದರೊಂದಿಗೆ ಸ್ಪರ್ಧಿಸಲಾಗ್ತಾ ಇದೆ. ಹೀಗೆ ಗ್ಯಾಟ್ಸ್ ತನ್ನ ಕಾರ್ಯವೈಖರಿಯನ್ನು ನಾವಿಲ್ಲಿ ಗಮನಿಸಬಹುದಾಗಿದೆ. ಹಾಗೆ ಅದೇ ರೀತಿಯಾಗಿ ವ್ಯಾಪಾರ ಮತ್ತು ಸುಂಕರಹಿತ ತಡೆಗಳನ್ನು ನಾವು ಇಲ್ಲಿ ಗಮನಿಸ್ತಾ ಹೋಗ್ಬೋದು. ಸೊ ಅದರಲ್ಲೂ ಸಹ ನಾವು ಗಮನಿಸ್ತಾ ಬರ್ತೀವಿ. ನಾವಿಲ್ಲಿ ಟ್ರೇಡ್ ಅಂಡ್ ನಾನ್ ಟಾರಿಫ್ ಬ್ಯಾರಿಯರ್ಸ್ ಅಂತ ಹೇಳಿ ನಾವು ಕರಿತಕ್ಕಂಥದ್ದು. Reduction of trade and non-tariff barriers has adversely affected the exports of various developing nations. ಇಲ್ಲಿ ವ್ಯಾಪಾರ ಮತ್ತು ತೆರಿಗೆ ರಹಿತ ಅಡೆತಡೆಗಳ ಕಡಿತವು ವಿವಿಧ ಅಭಿವೃದ್ಧಿಶೀಲ ರಾಷ್ಟ್ರಗಳ ತಜ್ಞರ ಮೇಲೆ ಪ್ರತಿಕೂಲ ಪರಿಣಾಮವನ್ನು ಬೀರಿದೆ. ವಿವಿಧ ಭಾರತೀಯ ಉತ್ಪನ್ನಗಳು ಸುಂಕರಹಿತ ತಡೆಗಳಿಂದ ಹೊಡೆದವು ಅಂತ ಹೇಳಿ ಹೇಳ್ತಾ ಹೋಗ್ತಾರೆ. ಇವುಗಳಲ್ಲಿ ಜವಳಿ, ಸಾಗರ ಉತ್ಪನ್ನ, ಹೂವಿನ ಕೃಷಿ, ಔಷಧೀಯ ಅಂಶಗಳು, ಮತ್ತೆ ಬಾಸ್ಮತಿ ಅಕ್ಕಿ, ರತ್ನಗಂಬಳಿಗಳು, ಚರ್ಮದ ವಸ್ತುಗಳು ಇವೆಲ್ಲವೂ ಸಹ ಇದರಲ್ಲಿ ಸೇರಿವೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದಾಗಿದೆ. Conclusion. Today, the world is going through the protectionism, trade war, and Brexit making global economy squeezed. The role of WTO in future is very crucial to preserve global liberalized economic system evolved since the end of the Second World War.
It is right time when countries like USA giving threat to withdraw from WTO, making it dysfunctional. India and other emerging economies like Brazil, South Africa, etc. can provide a strong base for strong WTO with saving interest of developing countries. ಇಂದು ಜಗತ್ತು ರಕ್ಷಣಾತ್ಮಕ ವ್ಯಾಪಾರ ಸಮರ ಮತ್ತು ಬ್ರೆಕ್ಸಿಟ್ ಮೂಲಕ ಜಾಗತಿಕ ಆರ್ಥಿಕತೆಯನ್ನು ಹಿಂಡುತ್ತಿದೆ. ಎರಡನೇ ಮಹಾಯುದ್ಧದ ಅಂತ್ಯದಿಂದ ವಿಕಸನಗೊಂಡ ಜಾಗತಿಕ ಉದಾರೀಕರಣಗೊಂಡ ಆರ್ಥಿಕ ವ್ಯವಸ್ಥೆಯನ್ನು ಸಂರಕ್ಷಿಸಲು ಭವಿಷ್ಯದಲ್ಲಿ WTO ಪಾತ್ರ ಬಹಳ ಮಹತ್ವದ್ದಾಗಿದೆ. ಥ್ಯಾಂಕ್ ಯು.